A1 ನ್ಯೂಸ್ಗೆ ಸ್ವಾಗತ. ನಾನು ತಾನಮ್ಮ. ಈ ಗ್ರಾಮದಲ್ಲಿ ಡಿಜಿಟಲ್ ಡಿಟಾಕ್ಸನ್ ವಿಶಿಷ್ಟ ಉಪಕ್ರಮದಲ್ಲಿ ಗ್ರಾಮದ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಅದು ಯಾವ ಗ್ರಾಮ? ಆ ಗ್ರಾಮದಲ್ಲಿ ನಿಗದಿತ ಸಮಯದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಆಯ್ಕೆ ಮಾಡುವ ವಿಶಿಷ್ಟ ಉಪಕ್ರಮದ ಇಡೀ ವಿಷಯ ಏನೆಂದು ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮೊಹಿತ್ಯಾಚ್ ವಡ್ಗಾಂವ್ ಎಂಬ ಗ್ರಾಮದಲ್ಲಿ ಗ್ರಾಮಸ್ಥರು ಡಿಜಿಟಲ್ ಡೆಟಾಕ್ಸನ್ ಅಂದರೆ ಪ್ರತಿದಿನ 1.5 ಗಂಟೆ ತಮ್ಮ ಮೊಬೈಲ್ ಎತ್ತಿಟ್ಟು ಟಿವಿ ಬಂದ್ ಮಾಡಬೇಕೆಂಬ ಹೊಸ ನಿಯಮಗಳನ್ನು ಹಾಕಿಕೊಂಡಿದ್ದಾರೆ. ಪ್ರತಿದಿನ ಸಂಜೆ 7ಕ್ಕೆ ಗ್ರಾಮದಲ್ಲಿ ಸೈರನ್ ಹಾಕಲಾಗುತ್ತದೆ. ಆಗ ಎಲ್ಲರೂ ತಮ್ಮ ಮೊಬೈಲ್ ಎತ್ತಿಡಬೇಕು, ಟಿವಿ ಆಫ್ ಮಾಡಿರಬೇಕು ಮತ್ತು ರಾತ್ರಿ 8:30 ತನಕ ಮಕ್ಕಳು, ಯುವಕರು, ಹಿರಿಯರು ಪುಸ್ತಕ ಓದುವುದು, ಹೊಸ ವಿಷಯಗಳ ಕುರಿತು ಮಾತನಾಡುವುದು ಹೀಗೆ ಇತ್ಯಾದಿ ಹವ್ಯಾಸ ರೂಢಿಸಿಕೊಳ್ಳಬೇಕೆಂದು ಹಾಗೂ ತರಗತಿ ಮೊದಲಿನಂತೆ ಪ್ರಾರಂಭಗೊಂಡಾಗ ಮಕ್ಕಳು ಓದಿನ ಬದಲು ಮೊಬೈಲ್ ಕಡೆಗೆ ಹೆಚ್ಚು ಗಮನ ಹರಿಸುವುದನ್ನು ಶಿಕ್ಷಕರು ಗಮನಿಸಿದ್ದರು. ಹೀಗಾಗಿ ಓದಿನ ಬಗ್ಗೆ ಆಸಕ್ತಿ ಹೆಚ್ಚಿಸಲು ಡಿಜಿಟಲ್ ಡೆಟಾಕ್ಸ್ನ ನಿಯಮವನ್ನು ಈ ಗ್ರಾಮದಲ್ಲಿ ರೂಪಿಸಲಾಯಿತು. ಪ್ರತಿದಿನ ಸಂಜೆ ಡಿಜಿಟಲ್ ಡೆಟಾಕ್ಸ್ಗೆ ಒಳಗಾಗಲು ತನ್ನ ನಿವಾಸಿಗಳನ್ನು ಪ್ರೇರೇಪಿಸುವ ಮೂಲಕ ಆಧುನಿಕ ಜೀವನದಲ್ಲಿ ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳ ಗೊಂದಲದಿಂದ ಹೊರಬರುವ ಮಾರ್ಗವನ್ನು ತೋರಿಸುತ್ತದೆ. ವಡಗಾಂವ್ ಗ್ರಾಮದ ಸರಪಂಚ್ ವಿಜಯ್ ಮೊಹಿತ್ಯಾಚ್ ಈ ಕಲ್ಪನೆಯನ್ನು ಹುಟ್ಟುಹಾಕಿದ್ದು ಗ್ರಾಮಸ್ಥರು ಈ ಆದರ್ಶ ಉಪಕ್ರಮದಲ್ಲಿ उत्साहದಿಂದ ಭಾಗವಹಿಸುತ್ತಿದ್ದಾರೆ. जिला सांगली तहसील कड़ेगांव से गांव मोहिते वडगांव से सरपंच विजय मोहिते हमने हमारे गांव में एक बच्चों की शिक्षा के लिए एक योजना यहाँ शुरू की है। जैसे कि हमारा गांव 3000 आबादी वाला गांव है। यहाँ 2 स्कूल है। वो 2 स्कूल में कम से कम 500 के आसपास बच्चे यहाँ पढ़ाई करते हैं। जैसे कि आप सबको मालूम है कि 2 साल से कोविड के कारण बच्चों की पढ़ाई ठीक से तरह से हो नहीं पाई। जैसे कि मोबाइल और टीवी के माध्यम से बच्चे पढ़ाई कर रहे थे और उसमें दिलचस्पी ज़्यादा नहीं थी। गांव के लोगों की ये सुविधा ज़्यादातर उपलब्ध नहीं थी और 2 साल से बच्चे पढ़ाई के लिए दिलचस्पी नहीं रखते थे। जैसे स्कूल शुरू है कोविड के बाद कि बच्चों को पढ़ाई में दिलचस्पी नहीं थी, पढ़ना भूल गए थे, लिखना भूल गए थे बच्चे। और जैसे स्कूल शुरू हुए कि मास्टर जी के पास से हमारे पास ग्राम पंचायत के पास ऐसे बहुत सारे कंप्लेंट आए कि बच्चे ठीक से पढ़ नहीं रहे। तो हमने एक तरकीब निकाली, इस बच्चों को पढ़ाई में दिलचस्पी लाने के लिए कुछ तो करना चाहिए। इसी दिमाग से हमने गाँव वालों के साथ एक मीटिंग बुलाई। गाँव वालों को ये सब समझा दिया कि हम इस योजना से बच्चों को पढ़ाई में दिलचस्पी ला सकते हैं। फिर हमने हमारे गांव की सभी महिलाओं को एक मीटिंग बुलाई, उसमें ये बात रखी और कहा कि हम अगर ये ठाम ले तो ये हो सकता है। सभी महिला ने ये ठाम लिया कि हम सरपंच जैसे बोल रहे वैसे हम करने को तैयार है। तो इसी योजना से हमने क्या किया कि गांव में बच्चों की पढ़ाई के लिए अपना टीवी और मोबाइल बंद रख के 1.5 घंटा बच्चों की पढ़ाई के लिए वक्त निकाला। जैसे कि आपको मालूम है कि शाम के 7 बजे से 8:30 बजे तक बहुत सारे सीरियल टीवी में लगा रहते हैं और उसमें सभी बच्चों के माता पिता उसमें सीरियल में बहुत दिलचस्पी रखते हैं और बच्चे की पढ़ाई के ऊपर कोई ध्यान नहीं देता। तो बच्चे पढ़ना चाहिए, इसलिए हमने ये वक्त निकाला। इसी योजना से हमने हमारे गांव के मंदिर के ऊपर एक सायरन बिठा दिया है, जो सायरन शाम के 7 बजे हम बजाते हैं। जैसे ही सायरन बजाते हैं गांव के सभी बच्चे पढ़ाई के लिए घर में आके बैठ जाते हैं। जैसे कोई खेल रहा हो, जैसे कोई खेत में हो, सायरन बजते ही सब बच्चे अपने घर में आके पढ़ाई के लिए बैठ जाते हैं। 1.5 घंटा इस पढ़ाई के वक्त में घर में हमने मोबाइल और टीवी बंद रखने की परियोजना लाई है। ಇನ್ನು ಸ್ಥಳೀಯ ದೇವಸ್ಥಾನದಿಂದ ರಾತ್ರಿ 7 ಗಂಟೆಗೆ ಸೈರನ್ ಸದ್ದು ಮಾಡುತ್ತಿದ್ದಂತೆ ಜನರು ತಮ್ಮ ಮೊಬೈಲ್ ಫೋನ್ ಮತ್ತು ಇತರ ಸಾಧನಗಳನ್ನು ಪಕ್ಕಕ್ಕೆ ಇಡುವಂತೆ ಪ್ರೇರೇಪಿಸುತ್ತದೆ. ಜೊತೆಗೆ ದೂರದರ್ಶನದ ಸೆಟ್ಗಳನ್ನು ಆಫ್ ಮಾಡಿ ಮತ್ತು ಪುಸ್ತಕಗಳನ್ನು ಓದಲು ಪರಸ್ಪರ ಮಾತನಾಡಲು 2ನೇ ಅಲಾರಾಂ ರಾತ್ರಿ 8:30ಕ್ಕೆ ಧ್ವನಿಸುತ್ತದೆ. ಡಿಟಾಕ್ಸನ್ ಅವಧಿಯ ಅಂತ್ಯವನ್ನು ಸೂಚಿಸುತ್ತದೆ. ಸಂಜೆ 7ರಿಂದ 8:30 ನಡುವೆ ಜನರು ತಮ್ಮ ಮೊಬೈಲ್, ಟಿವಿ ಎಂಬ ಪರದೆಗಳಿಂದ ದೂರವಿದ್ದು ಓದುವುದು, ಬರೆಯುವುದು, ಅಧ್ಯಯನ ಮಾಡುವುದು ಮತ್ತು ಪರಸ್ಪರ ಸಂವಹನ ನಡೆಸುವುದರ ಮೇಲೆ ಕೇಂದ್ರೀಕರಿಸುತ್ತಾರೆ. ಈ ಉಪಕ್ರಮವನ್ನು ಅನುಸರಿಸಲಾಗುತ್ತದೆಯೇ ಎಂಬುದನ್ನು ಮೇಲ್ವಿಚಾರಣೆ ಮಾಡಲು ವಾರ್ಡ್ವಾರು ಸಮಿತಿಯನ್ನು ರಚಿಸಲಾಗಿದೆ.
ಈ ಕಲ್ಪನೆ ಎಲ್ಲಿಂದ ಬಂತೆಂದರೆ ಕೋವಿಡ್-19 ಸಂಬಂಧಿಸಿದ ಲಾಕ್ಡೌನ್ ಮತ್ತು ನಂತರದ ಆನ್ಲೈನ್ ತರಗತಿಗಳಿಂದಾಗಿ ಶಾಲೆ ಮುಗಿದ ನಂತರವೂ ಮೊಬೈಲ್ ಫೋನ್ ಮಕ್ಕಳ ಕೈಯಲ್ಲಿ ದೀರ್ಘಕಾಲ ಉಳಿಯಿತು ಎಂದು ಸರ್ಪಂಚ್ ವಿಜಯ್ ಮೋಹಿತೆ ಹೇಳಿದರು. ಆದರೆ ಪೋಷಕರು ದೂರದರ್ಶನವನ್ನು ವೀಕ್ಷಿಸಲು ಪ್ರಾರಂಭಿಸಿದೆ. ತರಗತಿಗಳು ಪುನರಾರಂಭವಾದಾಗ ಮಕ್ಕಳು ಸೋಮಾರಿಗಳಾಗಿದ್ದಾರೆ, ಓದಲು ಮತ್ತು ಬರೆಯಲು ಬಯಸುವುದಿಲ್ಲ ಮತ್ತು ಹೆಚ್ಚಿನವರು ಶಾಲಾ ಸಮಯಕ್ಕಿಂತ ಮೊದಲು ಮತ್ತು ನಂತರ ಮೊಬೈಲ್ ಫೋನ್ನಲ್ಲಿ ನಿರತರಾಗಿದ್ದಾರೆ ಎಂದು ಶಿಕ್ಷಕರು ಅರಿತುಕೊಂಡರು. ಅದಕ್ಕಾಗಿಯೇ ನಾನು ಈ ಆಲೋಚನೆಯನ್ನು ಮುಂದಿಟ್ಟಿದ್ದೇನೆಂದು ಆ ಗ್ರಾಮದ ಸರ್ಪಂಚ್ ತಮ್ಮ ಆಲೋಚನೆಯನ್ನು ಗ್ರಾಮಕ್ಕೆ ಪ್ರೇರಣೆ ಮಾಡಿದ್ದಾರೆ. 7 बजे से 8:30 बजे तक हमारे घर में टीवी वगैरह सब चालू रहता था. मोबाइल पे आदमी लोग व्यस्त रहते थे. लेकिन ये हमारा जो संकल्प किया है उसके वजह से हमारे बच्चे लोग टीवी अभी देखते नहीं बिल्कुल, और मोबाइल कोई देखता नहीं, स्टडी करते हैं. और हम बड़े लोग भी आपस में ये टाइम बात नहीं करते थे, लेकिन सब अब टीवी वगैरह बंद होने के वजह से कोई ग्रंथ पढ़ता है, कोई ज्ञानेश्वरी पढ़ता है, ऐसा करके अपना टाइम गुजर जाता है और बच्चों का भी स्टडी होता है. इसके लिए हमारा ये जो संकल्प किया है वो बहुत अच्छे हो गए. बच्चों का सब अभी पढ़ाई का पूरा उसका ध्यान रहता है और बच्चे लोग ये टाइम पे पूरा स्टडी करता है. और इसके लिए धन्यवाद हम करते हैं कि हमारा पंचायत ने ये निर्णय लिया. धन्यवाद. मेरा नाम हिंदूराव मोरे, मोहिते वडगांव, सांगली जिला. हमारे घर में एक ही कमरा है और बच्चे वहाँ पर पढ़ाई करने के लिए बैठते हैं और बड़े लोग वहाँ पर ही टीवी देखने के लिए बैठते हैं, तो बच्चों की अच्छे से पढ़ाई नहीं होती और टीवी पर उनका ध्यान जाता है. तो अब 7 बजे सायरन बजने के बाद फोन और टीवी बंद रहता है, तो बच्चों की अच्छे से पढ़ाई होती है. विशाखा हनुमंत मोहिते. ಒಟ್ಟಿನಲ್ಲಿ ಮೋಹಿತ್ಯಾಂಚೆ ವಡ್ಗಾಂವ್ ಸ್ವತಂತ್ರ ಹೋರಾಟಗಾರರ ಗ್ರಾಮವಾಗಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಸ್ವಚ್ಛತಾ ಪ್ರಶಸ್ತಿ ಪಡೆದಿದೆ. ಅಷ್ಟೇ ಅಲ್ಲದೆ ಸದಾ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಹರಿಸುವ ಗ್ರಾಮ ಇದಾಗಿದೆ. ಸಾಮಾಜಿಕ ಸೌಹಾರ್ದತೆ ಕಾಪಾಡುವಲ್ಲಿ ಹೆಸರುವಾಸಿಯಾಗಿದೆ. ತಾಲೂಕಾ ರಿಪೋರ್ಟರ್ ಬೇಕಾಗಿದ್ದಾರೆ. ಸ್ಕ್ರಿಪ್ಟ್ ಮತ್ತು ಚಿತ್ರೀಕರಣ ಮಾಹಿತಿ ಇರುವವರು ನೇರವಾಗಿ A1 ನ್ಯೂಸ್ ಬಿಜಾಪುರ್ ಮುಖ್ಯ ಕಚೇರಿಗೆ ಭೇಟಿ ನೀಡಿ. ವಿಳಾಸ A1 ನ್ಯೂಸ್ ಬಿಜಾಪುರ್, ಹತ್ತಿವಾಲೆ ಕಾಂಪ್ಲೆಕ್ಸ್, ನಿಯರ್ ಕಾಂಗ್ರೆಸ್ ಆಫೀಸ್, ರಾಮನಗರ್ ಡೌನ್ ರೋಡ್, ವಿಜಯಪುರ್. ಕಾಂಟ್ಯಾಕ್ಟ್ ಜಮೀರ್ ಪಠಾಣ್ 9902872600. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ A1 ನ್ಯೂಸ್, ದ ಫೇಸ್ ಆಫ್ ಟ್ರಸ್ಟ್.